ನಮಸ್ಕಾರ ಸ್ನೇಹಿತರೆ. ಭಗವದ್ಗೀತೆಯ 31ನೇ ದಿನದ ಜ್ಞಾನ ಪಯಣಕ್ಕೆ ಸ್ವಾಗತ. ನಿನ್ನೆಯ ಭಾಗದಲ್ಲಿ ನಾವು ಧ್ಯಾನಕ್ಕೆ ಕುಳಿತುಕೊಳ್ಳುವ ಭಂಗಿ ಮತ್ತು ಜಾಗದ ಬಗ್ಗೆ ತಿಳಿದೆವು. ಆದರೆ ಕೇವಲ ಧ್ಯಾನಕ್ಕೆ ಕುಳಿತುಕೊಂಡರೆ ಸಾಕಾ? ನಾವು ದಿನವಿಡೀ ಏನು ತಿನ್ನುತ್ತೇವೆ, ಎಷ್ಟು ನಿದ್ರೆ ಮಾಡುತ್ತೇವೆ ಎಂಬುದು ನಮ್ಮ ಧ್ಯಾನದ ಮೇಲೆ ಪ್ರಭಾವ ಬೀರುತ್ತದೆಯೇ? ಖಂಡಿತವಾಗಿಯೂ ಹೌದು. ಇಂದು ಶ್ರೀಕೃಷ್ಣನು ಅತಿಯಾದದ್ದು ಯಾವುದೂ ಬೇಡ ಎನ್ನುವ ಸಮತೋಲನದ ಸೂತ್ರವನ್ನು ನಮಗೆ ಕಲಿಸಿಕೊಡಲಿದ್ದಾನೆ. ಈ ಸೂತ್ರವನ್ನು ಪಾಲಿಸಿದರೆ ನಮಗೆ ಕಾಯಿಲೆಗಳು ಮತ್ತು ದುಃಖಗಳು ಹತ್ತಿರವೂ ಸುಳಿಯುವುದಿಲ್ಲ. ನಾತ್ಯಶ್ನತಸ್ತು ಯೋಗೋಸ್ತಿ ನ ಚೈಕಾಂತಮನಶ್ನತಃ ನ ಚಾತಿ ಸ್ವಪ್ನಶೀಲಸ್ಯ ಜಾಗ್ರತೋ ನೈವ ಚಾರ್ಜುನ. ಅರ್ಜುನನೇ, ಅತಿಯಾಗಿ ಉಣ್ಣುವವನಿಗೆ ಅಥವಾ ತೀರ ಉಪವಾಸ ಮಾಡುವವನಿಗೆ ಯೋಗವು ಅಂದರೆ ಧ್ಯಾನವು ಸಾಧ್ಯವಿಲ್ಲ. ಹಾಗೆಯೇ ಅತಿಯಾಗಿ ನಿದ್ರಿಸುವವನಿಗಾಗಲಿ ಅಥವಾ ಯಾವಾಗಲೂ ಎಚ್ಚರವಾಗಿರುವವನಿಗಾಗಲಿ ಯೋಗವು ಸಿದ್ಧಿಸುವುದಿಲ್ಲ. ಕೃಷ್ಣನು ಇಲ್ಲಿ ಮಧ್ಯಮ ಮಾರ್ಗವನ್ನು ಅಂದರೆ ಮಿಡಿಲ್ ಪಾಥ್ ಅನ್ನೋ ಬೋಧಿಸುತ್ತಿದ್ದಾನೆ. ನಾವು ಅತಿಯಾಗಿ ತಿಂದರೆ ನಿದ್ರೆ ಬರುತ್ತದೆ, ಉಪವಾಸವಿದ್ದರೆ ಹಸಿವು ನಮ್ಮನ್ನು ಕಾಡುತ್ತದೆ. ಧ್ಯಾನ ಎನ್ನುವುದು ಹಿಂಸೆಯಲ್ಲ, ಅದು ಸಹಜವಾದ ಸ್ಥಿತಿ. ನಮ್ಮ ಜೀವನದಲ್ಲಿ ಶಿಸ್ತು ಬೇಕು, ಆದರೆ ಅದು ಅತಿರೇಕಕ್ಕೆ ಹೋಗಬಾರದು. ಸೌಮ್ಯವಾದ ಮತ್ತು ಹಿತವಾದ ಜೀವನ ಶೈಲಿಯೇ ಯೋಗಕ್ಕೆ ಅಡಿಪಾಯ. ಯುಕ್ತ ಆಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ. ಯಾರ ಆಹಾರ ಮತ್ತು ವಿಹಾರಗಳು ಮಿತವಾಗಿವೆಯೋ, ಯಾರ ಕೆಲಸದ ರೀತಿಗೆ ಒಂದು ಶಿಸ್ತಿದೆಯೋ, ಯಾರ ನಿದ್ರೆ ಮತ್ತು ಎಚ್ಚರಗಳು ಸಮತೋಲನದಲ್ಲಿವೆಯೋ ಅಂಥವನಿಗೆ ಈ ಯೋಗವು ಎಲ್ಲಾ ದುಃಖಗಳನ್ನು ನಾಶಪಡಿಸುತ್ತದೆ. ಈ ಶ್ಲೋಕ ಇಂದಿನ ಕಾಲದ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಮಂತ್ರದಂತಿದೆ. ನಮ್ಮ ಜೀವನದಲ್ಲಿ ನಾವು ಯಾವಾಗಲೂ ಕೆಲಸದಲ್ಲಿ ಮುಳುಗಿರುತ್ತೇವೆ ಅಥವಾ ಸೋಮಾರಿಯಾಗಿರುತ್ತೇವೆ. ಆದರೆ ಯುಕ್ತ ಎಂದರೆ ಸಮತೋಲನ. ಮಿತವಾದ ಆಹಾರ, ಸರಿಯಾದ ಕೆಲಸದ ಸಮಯ ಮತ್ತು ಪೂರಕವಾದ ವಿಶ್ರಾಂತಿ ಇವುಗಳನ್ನು ಯಾರು ಪಾಲಿಸುತ್ತಾರೋ ಅವರ ಮನಸ್ಸು ಶಾಂತವಾಗಿರುತ್ತದೆ. ಅಂಥವರಿಗೆ ಮಾತ್ರ ಧ್ಯಾನವು ಸಿದ್ಧಿಸುತ್ತದೆ ಮತ್ತು ಜೀವನದ ದುಃಖಗಳು ದೂರವಾಗುತ್ತವೆ. ಯಥಾ ದೀಪೋ ನಿವಾತಸ್ಥೋ ನೇಂಗತೆ ಸೋಪಮಾ ಸ್ಮೃತ ಯೋಗಿನೋ ಯತಚಿತ್ತಸ್ಯ ಯುಂಜತೋ ಯೋಗಮಾತ್ಮನಃ. ಗಾಳಿಯಿಲ್ಲದ ಜಾಗದಲ್ಲಿ ಇಟ್ಟಿರುವ ದೀಪವು ಹೇಗೆ ಅಲುಗಾಡದೆ ಸ್ಥಿರವಾಗಿರುತ್ತದೆಯೋ ಹಾಗೆಯೇ ಆತ್ಮಧ್ಯಾನದಲ್ಲಿ ತೊಡಗಿರುವ ಯೋಗಿಯ ಮನಸ್ಸು ನಿಶ್ಚಲವಾಗಿರುತ್ತದೆ. ನಮ್ಮ ಮನಸ್ಸು ಗಾಳಿಯಲ್ಲಿ ಅಲುಗಾಡುವ ದೀಪದ ಜ್ವಾಲೆಯಂತಿದೆ. ಹೊರಗಿನ ವಿಷಯಗಳು ಆ ದೀಪವನ್ನು ನಂದಿಸಲು ಅಥವಾ ಅಲುಗಾಡಿಸಲು ನೋಡುತ್ತವೆ. ಆದರೆ ಸರಿಯಾದ ಜೀವನಶೈಲಿ ಮತ್ತು ಧ್ಯಾನದ ಅಭ್ಯಾಸದಿಂದ ನಾವು ನಮ್ಮ ಮನಸ್ಸನ್ನು ಅಲುಗಾಡದ ದೀಪದಂತೆ ಸ್ಥಿರವಾಗಿಟ್ಟುಕೊಳ್ಳಬಹುದು. ಈ ಸ್ಥಿತಿಯೇ ನಮಗೆ ಪರಮ ಸುಖವನ್ನು ನೀಡುತ್ತದೆ. ಸ್ನೇಹಿತರೆ, ಧ್ಯಾನಕ್ಕೆ ಬೇಕಾಗಿರುವುದು ಹಸಿವು ಅಥವಾ ನಿದ್ದೆಯ ಹಿಂಸೆಯಲ್ಲ, ಬದಲಾಗಿ ಸಮತೋಲಿತ ಜೀವನ. ಆದರೆ ಚಂಚಲವಾದ ಮನಸ್ಸು ಪದೇ ಪದೇ ಅಲೆದಾಡಿದಾಗ ಏನು ಮಾಡಬೇಕು? ಮನಸ್ಸನ್ನು ಹಿಡಿದು ತರುವ ಆ 2 ಮಂತ್ರಗಳ್ಯಾವುವು? ಇದನ್ನು ನಾವು ನಾಳಿನ 32ನೇ ಭಾಗದಲ್ಲಿ ತಿಳಿಯೋಣ. ಭಗವದ್ಗೀತೆಯ ಈ ಸಮತೋಲನ ನಿಮ್ಮ ಬದುಕನ್ನು ಸುಖಮಯವಾಗಿಸಲಿ. ಧನ್ಯವಾದಗಳು.